ಹಲೋ ಮಮ್ಮೀಸ್, ನಿಮ್ಮ ಮಕ್ಕಳು ಈ ಥರ ಊಟ ಮಾಡಬೇಕಾ? ಹಾಗಾದರೆ ರೆಸಿಪಿನ ಹೇಗೆ ಮಾಡೋದು ಅಂತ ನಿಮ್ಮದು ಶೇರ್ ಮಾಡ್ಕೊತೀನಿ ಬನ್ನಿ. ಒಂದು ಬಟ್ಲಲ್ಲಿ ಗಟ್ಟಿ ಅವಲಕ್ಕಿ, ಒಂದು ಸಿಪ್ಪೆ ತೆಗೆದಿರೋವಂಥ ಕ್ಯಾರೆಟ್ನ ಈ ಥರ ಸಣ್ಣದಾಗಿ ತುರಿದಿಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಗಟ್ಟಿ ಅವಲಕ್ಕಿನ ಈ ಥರ ತೊಳೆದ್ಬಿಟ್ಟು ಉನಿ ಹಾಕಬೇಕು. ಒಂದು 2 ನಿಮಿಷದಷ್ಟು ಉನಿ ಹಾಕಿ, ಮತ್ತು ಒಂದು ಸ್ವಲ್ಪ ಬೆಲ್ಲನ ತುರಿದಿಟ್ಕೊಳ್ಳಿ. ಈ ಥರ ಸಣ್ಣದಾಗಿ, ಮತ್ತು ಒಂದು 1/4 ಲೀಟ್ರ್ ಹಾಲಷ್ಟು ಪಾತ್ರೆಗೆ ಹಾಕ್ಕೊಳ್ಳಿ. ಬರೀ ಹಾಲನ್ನೇ ಹಾಕ್ಕೋಬೇಡಿ, ನೀರನ್ನೂ ಹಾಕ್ಕೊಳ್ಳಿ. ಚೆನ್ನಾಗಿ ಈ ಥರ ಬೇಯಬೇಕು ಹಾಲು ಬೆಂದಾದಮೇಲೆ ನಾವು ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟ್ನ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಬೆಲ್ಲನೂ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ತಿರುಗಿಸಿ ಒಂದು 2 ನಿಮಿಷದವರೆಗೂ. ತಿರುಗಿಸಾದ್ಮೇಲೆ ಈ ಥರ ತಿರುಗಿಸ್ತಾನೆ ಇರಿ ಗೈಸ್. ತಿರುಗಿಸಾದ್ಮೇಲೆ ತೊಳೆದು ಇಟ್ಕೊಂಡಿರುವಂಥ ಗಟ್ಟಿ ಅವಲಕ್ಕಿನ ಚೆನ್ನಾಗಿ ಹಿಂಡ್ಬಿಟ್ಟು ನೀರಿಂದ ಈ ಥರ ಹಾಕಿ ಅದನ್ನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸಿ. ನಮ್ಮ ಪಾಪುಗೆ 1 ವರ್ಷದ ಮೇಲೆ 3 ತಿಂಗಳಾಗಿದೆ. ನಾವು ಇದನ್ನೇ ತಿನ್ನಿಸೋದು. ಚೆನ್ನಾಗಿ ತಿರುಗಿಸ್ತಾನೆ ಇರಿ. ಚೆನ್ನಾಗಿ ತಿರುಗಿಸ್ತಾನೆ ಇದ್ದರೆ ಅದು ಮ್ಯಾಶ್ ಮಾಡೋದಾಗುತ್ತೆ. ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಬಿಟ್ಬಿಟ್ರೆ ಹಂಗಂಗೆ ಇದು ಪಾತ್ರೆ ಅಂಟ್ಕೊಬಿಡುತ್ತೆ. ಅದನ್ನು ತಿರುಗಿಸ್ತಾನೆ ಇರಿ. ತಿರುಗಿಸಾದ್ಮೇಲೆ ಅದು ಸ್ವಲ್ಪ ಬೆಂದಿದೆ ಅನ್ನೋ ಟೈಮಲ್ಲಿ ಗ್ಯಾಸ್ನ ಸಣ್ಣಕ್ಕೆ ಕೊಟ್ಕೊಳ್ಳಿ. ಈ ಥರ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ನಮ್ಮ ಹೊಸ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.